ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸುವ ಬಗ್ಗೆ ಹಾಗೆ ಅದನ್ನು ಹೇಗೆ ಈಸಿಯಾಗಿ ಮಡಿಕೆ ಮಾಡೋದ್ರ ಬಗ್ಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಕ್ಯೂಟ್ ವರಮಹಾಲಕ್ಷ್ಮಿ ವಿಡಿಯೋ ಹಾಕಿದ್ದೀನಿ. ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ. ದಯವಿಟ್ಟು ಹೊಸದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಈ ಸೀರೆನ ಉಡುಪದರ ಅಂದರೆ ಸೊಂಟಕ್ಕೆ ಸಿಕ್ಸೋ ಭಾಗ ಇರುತ್ತಲ್ಲ ಅಲ್ಲಿಂದ ಹಾಫ್ ಫೋಲ್ಡ್ ಆಗಿ ಮಾಡಿಕೊಂಡು ಈ ರೀತಿಯಾಗಿ ನಾನು ಸೇಫ್ಟಿ ಪಿನ್ನಿಂದ 2 ಅಂಚನ್ನು ಹಿಡಿದು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಪೂರ್ತಿ ಸೀರೆನ ಹಾಫ್ ಫೋಲ್ಡ್ ಆಗಿ ಮಾಡ್ಕೋಬೇಕು. ಮಾಡಿಕೊಂಡು ನಾವು ನೆರಿಗೆ ಹಾಕುವಾಗ ನಮಗೆ ತೊಂದರೆ ಆಗಬಾರ್ದು ಅಂತ ಅಲ್ಲಲ್ಲಿ ಅಂದರೆ 1 ಮೀಟ್ರ್ 1.5 ಮೀಟ್ರ್ನಷ್ಟು ಬಿಟ್ಟು ನಾವು ಒಂದೊಂದು ಸೇಫ್ಟಿ ಪಿನ್ನನ್ನು ಹಾಕ್ಕೋಬೇಕು. ಹಾಫ್ ಫೋಲ್ಡಿಗೆ ಅಂಚಿಗೆ ನಾನಿಲ್ಲಿ ಸೇಫ್ಟಿ ಪಿನ್ನನ್ನು ಹಾಕ್ತಾ ಇದ್ದೀನಿ. ಈ ರೀತಿ ನೀವು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡಿಕೊಂಡು ಫೋಲ್ಡ್ ಮಾಡಿಟ್ರೆ ನಿಮಗೆ ಉಡಿಸುವಾಗ ತುಂಬಾ ಈಸಿ ಆಗುತ್ತೆ. ನಾನಿಲ್ಲಿ 2ನೇ ಸೇಫ್ಟಿ ಪಿನ್ನನ್ನು ಹಾಕ್ತಾ ಇದ್ದೀನಿ. ಹಾಗೆ ಮತ್ತೊಂದು ಸೇಫ್ಟಿ ಪಿನ್ನನ್ನು ಸಹ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇಡೀ ಸೀರೆಗೆ ಸೆರಗಿನ ಕಡೆಯಿಂದ 1.5 ಮೀಟ್ರ್ನಷ್ಟು ಬಿಟ್ಟು 3ರಿಂದ 4 ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಳಿ. ಆದರೆ ಸೀರೆ ಮಡಿಕೆ ಮಾಡುವಾಗ ಸ್ವಲ್ಪನೂ ತೊಂದರೆ ಆಗಲ್ಲ. ಆದ್ದರಿಂದ ಈ ರೀತಿ ಸೇಫ್ಟಿ ಪಿನ್ ಹಾಕ್ಕೊಂಡ ನಂತರ ನಾನಿಲ್ಲಿ ಈ ಸೊಂಟಕ್ಕೆ ಸಿಕ್ಸೋ ಭಾಗ ಇರುತ್ತಲ್ಲ ಅಲ್ಲಿಂದ ಚಿಕ್ಕದಾಗಿ ನಾನಿಲ್ಲಿ 3 ಅಥವಾ 4 ಬಟ್ಟಿನಷ್ಟು ಅಗಲದಷ್ಟು ಈ ರೀತಿ ಚಿಕ್ಕದಾಗಿ ನೀರಿಗೆಯನ್ನು ಮಾಡ್ತಾ ಇದ್ದೀನಿ. 8ರಿಂದ 10 ನೀರಿಗೆ ಮಾಡ್ಕೊಂಡ ನಂತರ ನೀವು ಇಲ್ಲೊಂದು ಬಟ್ಟೆ ಪಿನ್ನಿಂದ ನೀವು ಸೆಕ್ಯೂರ್ ಮಾಡ್ಕೋಬೋದು. ಅಂದರೆ ನಮಗೆ ಮುಂದೆ ನೀರಿಗೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಆದ್ದರಿಂದ ನಾನಿಲ್ಲಿ ಕೈಯಿಂದ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ 2 ಅಂಚನ್ನು ಸೇರಿಸಿ ನಾನು ಕ್ಲಿಪ್ಪನ್ನು ಹಾಕ್ತಾ ಇದ್ದೀನಿ. ಎರಡೂ ಕಡೆಯೂ, ಆ ಕಡೆಗೆ ಒಂದು ಕ್ಲಿಪ್ಪು, ಈ ಕಡೆಗೆ ಒಂದು ಕ್ಲಿಪ್ಪು, 2 ಕ್ಲಿಪ್ ಹಾಕಿ ನಾನು ಲಾಕ್ ಮಾಡಿಕೊಂಡು ಮತ್ತೆ ನಾನು ನೀರಿಗೆಯನ್ನು ಹಾಕ್ತಾ ಇದ್ದೀನಿ. ನೀವು ಮತ್ತೆ ಎಕ್ಸ್ಟ್ರಾ ನೀರಿಗೆ ಹಾಕಿದ್ದನ್ನು ಅದೇ ಕ್ಲಿಪ್ಪಿಗಾದರೂ ಸೇರಿಸ್ಕೋಬೋದು ಅಥವಾ ಮತ್ತೆ ಬೇರೆ ಕ್ಲಿಪ್ ಆದ್ರೂ ಹಾಕಿ ನೀವು ಲಾಕ್ ಮಾಡ್ಕೋಬೋದು. ನೋಡಿ, ಸೆರಗಿಂದ 1.5 ಮೀಟ್ರ್ನಷ್ಟು ಬಿಟ್ಟು ನಾನಿಲ್ಲಿ 2 ಅಂಚಿಗೆ ಒಂದೊಂದು ಬಟ್ಟೆ ಕ್ಲಿಪ್ಪನ್ನು ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಈ ರೀತಿ ಫೋಲ್ಡಿಂಗ್ ಮಾಡಲಿಕ್ಕೆ ನಿಮಗೆ 2ರಿಂದ 3 ನಿಮಿಷ ಅಷ್ಟೇ ಸಾಕು. ಒಂದಿನ ಮೊದಲೇ ನೀವು ವರಮಹಾಲಕ್ಷ್ಮಿ ಮಾಡೋದಕ್ಕಿಂತ ಒಂದಿನ ಮೊದಲೇ ಈ ರೀತಿ ಫೋಲ್ಡಿಂಗನ್ನು ಮಾಡಿಟ್ರೆ ಉಡ್ಸೋಕ್ಕೆ ತುಂಬಾ ಈಸಿ ಆಗುತ್ತೆ. ಈಗ ನೀರಿಗೆ ಮಾಡಿದ್ದಾಯಿತು. ನಾನು ಸೆರಗಿನ ಕಡೆಯಿಂದ ಈಗ ನಾನು ಮತ್ತೆ ನೀರಿಗೆಯನ್ನು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚಿಕ್ಕದಾಗಿ ನೀರಿಗೆಯನ್ನು ಮಾಡ್ಕೊಳ್ಳಿ. ನೋಡಿ, ಇಷ್ಟಾದಮೇಲೆ ಕೈಯಿಂದ ಒಂದು ಸರಿ ನೀಟಾಗಿ ಜೋಡಿಸ್ಕೊಂಡು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡಿ. ನಾನಿಲ್ಲಿ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 1.5 ಮೀಟ್ರ್ನಷ್ಟು ಅಥವಾ 1 ಮೀಟ್ರ್ನಷ್ಟು ಮತ್ತೆ ನೀವು ಅದೇ ನೀರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ಮತ್ತೊಂದು ಸಾರಿ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಳಿ. ನೋಡಿ, ಕೈಯಿಂದ ನೀಟಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡ ನಂತರ ನೀವು ಸೇಫ್ಟಿ ಪಿನ್ನಿಂದ ಒಂದು ಸಾರಿ ನೀಟಾಗಿ ಲಾಕ್ ಮಾಡ್ಕೊಂಬಿಡಿ. ಇಷ್ಟಾದರೆ ನಿಮಗೆ ಸೀರೆ ಫೋಲ್ಡಿಂಗು ಮುಗ್ದಾಗೇ. ನೋಡಿ, ಈ ರೀತಿ ಮುಗಿದ ನಂತರ ಈ ರೀತಿ ನೀಟಾಗಿ ಇದನ್ನು ಈ ರೀತಿ ಸುತ್ತಿ ಮಡಚಿ ಎತ್ತಿಟ್ಬಿಡಿ. ಈಗ ನಾನು ಬಿಂದಿಗೆಗೆ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಒಂದು ಸಾರಿ ನೀಟಾಗಿ ನೋಡ್ಕೊಳ್ಳಿ. ಒಂದು ಟೇಬಲಿಗೆ ನಾನು ಒಂದು ಬಟ್ಟೆಯನ್ನು ಹಾಕಿದ್ದೀನಿ. ಅದರ ಮೇಲೆ ಒಂದು ಕಟ್ಟಿಗೆ ಮಣಿಯನ್ನು ಇಟ್ಟಿದ್ದೀನಿ. ಅದರ ಮೇಲೆ ಸ್ವಲ್ಪ ಪ್ಲೇಟಲ್ಲಿ ಅಕ್ಕಿ ಹಾಕಿಟ್ಟಿದ್ದೀನಿ. ಮತ್ತೊಂದು ಚಿಕ್ಕದಾದ ಬಿಂದಿಗೆ ಇಟ್ಟಿದ್ದೀನಿ. ಅದಕ್ಕೆ ಡಬಲ್ ಸ್ಟಿಕ್ ಗಮ್ಮನ್ನು ಸಹ ಅಂಟಿಸಿದ್ದೀನಿ 3ರಿಂದ 4 ಹತ್ರ. ಮತ್ತು ಮೇಲೊಂದು ಬಿಂದಿಗೆಯನ್ನು ಇಟ್ಟಿದ್ದೀನಿ. ನಾನಿಲ್ಲಿ 2 ಬಿಂದಿಗೆಗೂ ಅಕ್ಕಿಯನ್ನು ಹಾಕಿದ್ದೀನಿ. ಈಗ ಮೇಲಿನ ಬಿಂದಿಗೆಗೆ ಒಂದು ನಾಟನ್ನು ಹಾಕೋತಾ ಇದ್ದೀನಿ. ನೋಡಿ, ಲೂಸಾಗಿ ಒಂದು ಲಡಿಯನ್ನು ಕಟ್ಕೊಳ್ಳಿ. ನೀವು ಈ ರೀತಿ ಟ್ಯಾಗ್ ಕಟ್ಕೊಳ್ಳೋದ್ರಿಂದ ನೀರಿಗೆ ತುಂಬ ಚೆನ್ನಾಗಿ ಕೂಡುತ್ತೆ. ನಾನಿಲ್ಲಿ ಸೆರಗಿನ ಭಾಗನ ಎಡಗಡೆಗೆ ಇಟ್ಟು ಈಗ ನೀರಿಗೆ ಕ್ಲಿಪ್ಪನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಕಂಠಕ್ಕೇನು ಬರುತ್ತಲ್ಲ ಆ ಕ್ಲಿಪ್ಪನ್ನು ರಿಮೂವ್ ಮಾಡಿ ನೀರಿಗೆಗಳನ್ನು 4 ಬಟ್ಟಿನಷ್ಟು ನಾನು ಫೋಲ್ಡ್ ಮಾಡಿ ಬಿಂದಿಗೆ ಕಂಠಕ್ಕೆ ಹೀಗೆ ನಾಟ್ ಹಾಕ್ಕೊಂಡಿದ್ನಲ್ಲ ಟ್ಯಾಗಿಗೆ ಒಳಗೆ ಹಾಕ್ತಾ ಇದ್ದೀನಿ. ಈ ಲಡಿಗೆ ನಾನು ಒಳಗೆ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡ ನಂತರ ನೀವು ಕೆಳಗಿನ ಬಟ್ಟೆ ಕ್ಲಿಪ್ಪನ್ನು ರಿಮೂವ್ ಮಾಡಿ ಸ್ವಲ್ಪ ಅದನ್ನು ನಾಟನ್ನು ಟೈಟ್ ಮಾಡ್ಕೊಳ್ಳಿ. ಬಿಂದಿಗೆ ಕಂಠಕ್ಕೆ ಕಟ್ಟಿದಂತಹ ಲಡಿನ ಸ್ವಲ್ಪ ಟೈಟ್ ಮಾಡಿಕೊಂಡು ಫಸ್ಟು ಕಂಠದ ಹತ್ರ ನೀವು ನೀರಿಗೆಯನ್ನು ಹರ್ಕೊಳ್ಳಿ. 1 ಇಂಚಿಗೆ ಒಂದರಂತೆ ನೀಟಾಗಿ ನೀವು ಬಿಂದಿಗೆ ಕಂಠ ಸುತ್ತಲೂ ನೀರಿಗೆಯನ್ನು ಜೋಡಿಸ್ಕೊಳ್ಳಿ. ಅಂದರೆ ಕೆಳಗೆ ನೀಟಾಗಿ ಕೂಡುತ್ತೆ. ಫಸ್ಟು ಮೇಲೇ ನಾವು ಕೂಡಿಸ್ಕೋಬೇಕು. ಈಗ ನಾನು ಕೆಳಗಿಂದು ಸಹ ನೀರಿಗೆಯನ್ನು ನೀಟಾಗಿ ರೆಡಿ ಮಾಡ್ಕೋತಾ ಇದ್ದೀನಿ. ಬಲಭಾಗದ ನೀರಿಗೆಯನ್ನು ರೆಡಿ ಮಾಡ್ಕೋತಾ ಇದ್ದೀನಿ.
ನೋಡಿ, ನೀವು ಫಸ್ಟೇ ಈ ರೀತಿ ಸೀರೆಯನ್ನು ಫೋಲ್ಡ್ ಮಾಡಿ ಇಡೋದ್ರಿಂದ ನೀವು ಉಡಿಸುವಾಗ ತುಂಬಾ ಈಸಿಯಾಗಿ ಉಡಿಸ್ಬೋದು. ನೋಡಿ, ಈಗ ನಾನು ಇನ್ನೊಂದು ಸೈಡು ಎಡಭಾಗದ ಸೈಡೂ ಸಹ ಬಿಂದಿಗೆ ಕಂಠಕ್ಕೆ 1 ಇಂಚು ನನಗೆ ನೀರಿಗೆಯನ್ನು ಹರ್ಕೊಳ್ತಾ ಇದ್ದೀನಿ. ನಂತರ ಸೆರಗನ್ನು ಈ ರೀತಿ ಬಲಭಾಗದಿಂದ ಎಡಭಾಗಕ್ಕೆ ವಿ ಶೇಪಿನ ಥರ ನಾನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಕಳಸಕ್ಕೆ ಕಾಯಿ ಇಟ್ಟು ನೀವು ಫೋಲ್ಡಿಂಗನ್ನು ಮಾಡಿಕೊಂಡ್ರೆ ತುಂಬ ನೀಟಾಗಿ ಕೂಡುತ್ತೆ. ನಾನಿಲ್ಲಿ ತೋರಿಸೋದ್ರಿಂದ ಬಿಂದಿಗೆ ಕಂಠಕ್ಕೆ ಎಲೆಯನ್ನಿಟ್ಟು ಕಾಯನ್ನು ಇಟ್ಟಿಲ್ಲ, ಹಾಗೆ ಕಾಯನ್ನಿಟ್ಟಿದ್ದೀನಿ. ನೋಡಿ, ಈ ರೀತಿ ನಾನು ವಿ ಶೇಪನ್ನು ನೀಟಾಗಿ ಹಾಕ್ಕೊಂಡ್ಮೇಲೆ ಗುಂಡು ಪಿನ್ನಿಂದ ನಾನು ಇಲ್ಲಿ 3 ಹತ್ರ ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ನೀಟಾಗಿ ಕೂಡುತ್ತೆ. ನೋಡಿ, ಈ ರೀತಿ ನೀಟಾಗಿ ಕೂಡಿಸ್ಕೊಂಡು ಗುಂಡು ಪಿನ್ನಿಂದ ಒಂದು ಸಾರಿ ಲಾಕ್ ಮಾಡಿಬಿಡಿ. ಈಗ ನಾನು ಹಾರಗಳ ಅಲಂಕಾರನೂ ಸಹ ಮಾಡ್ತಾ ಇದ್ದೀನಿ. ಫಸ್ಟು ಸೊಂಟಕ್ಕೆ ಒಂದು ಡಾಬನ್ನು ಕಟ್ತೀನಿ. ನೋಡಿ, ಈ ರೀತಿ ಡಾಬನ್ನು ಕಟ್ಕೊಳ್ಳಿ. ಕೆಳಗಿನಿಗಿಂತ ಮೇಲಿನ ಬಿಂದಿಗೆ ಸ್ವಲ್ಪ ಚಿಕ್ಕದಾದರೆ ಡಾಬು ತುಂಬ ಚೆನ್ನಾಗಿ ಕೂಡುತ್ತೆ. ಈಗ ಸರಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ನಾನು 2 ಸರ ಹಾಕಿ ಅಲಂಕಾರನ ಮಾಡ್ತಾ ಇದ್ದೀನಿ. ಮುಖ ಪದ್ಮಕ್ಕೆ ಹೊಂದೋ ಥರ ಒಂದು ಕಿರೀಟನೂ ಸಹ ನಾನು ಹಾಕ್ತಾ ಇದ್ದೀನಿ. ಕಿರೀಟ ಇಟ್ಟ ನಂತರ ನಾನಿಲ್ಲಿ ಒಂದು ಹೂವಿನ ಮಾಲೆ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ವರಮಹಾಲಕ್ಷ್ಮಿಗೆ ಅಲಂಕಾರ ಮುಗಿದಾಗೇ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.